ಪ್ಲಾಸ್ಟಿಕ್ ಅಕ್ಕಿ, ಮೊಟ್ಟೆ, ಸಕ್ಕರೆ ಇದೆ ಅನ್ನೋ ಸುದ್ದಿ ಎಲ್ಲೆಡೆ ಹಬ್ಬಿ ಜನರ ನಿದ್ದೆಗೆಡಿಸಿತ್ತು. ಆದರೆ ಈ ಸುದ್ದಿ ಹಿಂದಿರೋ ರಹಸ್ಯ ಏನು? ಈ ಸುದ್ದಿಯನ್ನ ಹಬ್ಬಿಸಿದವರು ಯಾರು? ಇದರ ಹಿಂದಿರೋ ಷಡ್ಯಂತ್ರ ಏನು? ಈ ಎಲ್ಲ ಪ್ರಶ್ನೆಗೆ ಉತ್ತರ ಹುಡುಕಿದೆ ನಮ್ಮ ಕವರ್ ಸ್ಟೋರಿ ತಂಡ. ಆ ರಹಸ್ಯ ಏನು ಅಂತ ತಿಳಿಯೋದಕ್ಕೆ ಈ ವರದಿ ನೋಡಿ. ಚೀನಾದ ಫ್ಯಾಕ್ಟರಿಗಳಲ್ಲಿ ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆನೂ ತಯಾರಾಗುತ್ತಂತೆ. ಪ್ಲಾಸ್ಟಿಕ್ ಕ್ಯಾಬೇಜ್ ರೆಡಿ ಇದೆಯಂತೆ. ಈ ದೃಶ್ಯಗಳನ್ನ ಒಮ್ಮೆ ನೋಡಿದಾಗ ನಿಜವಾಗ್ಲೂ ಇಲ್ಲಿ ಪ್ಲಾಸ್ಟಿಕ್ ಆಹಾರ ತಯಾರಾಗ್ತಿದೆ ಅಂತ ಅನಿಸುತ್ತೆ. ಮತ್ತೆ ಮತ್ತೆ ನೋಡಿದಾಗ ಇದು ನಿಜವಾ ಅನ್ನೋ ಅನುಮಾನವೂ ಮೂಡುತ್ತೆ. ಆದರೆ ಈ ದೃಶ್ಯಗಳ ಕೂಲಂಕುಷ ಅಧ್ಯಯನಕ್ಕೆ ಇಳಿದ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಈ ಫ್ಯಾಕ್ಟರಿಗಳ ಒಳಗಿನ ಮರ್ಮ ತಿಳಿಯಿತು. ಅದೇನಂದ್ರೆ, ಅಕ್ಕಿಯಲ್ಲ ಕಚ್ಚಾ ಪ್ಲಾಸ್ಟಿಕ್. ಚೀನಾದ ಫ್ಯಾಕ್ಟರಿಯೊಂದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ತಯಾರಾಗೋ ದೃಶ್ಯ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಹರಡಿ ಎಲ್ಲರ ನಿದ್ದೆಗೆಡಿಸಿತ್ತು. ಆದರೆ ಈ ಫ್ಯಾಕ್ಟರಿಯಲ್ಲಿ ತಯಾರಾಗ್ತಿದ್ದಿದ್ದು ಅಕ್ಕಿಯಲ್ಲ, ಬದಲಾಗಿ ಅಕ್ಕಿ ಆಕಾರದಲ್ಲಿರೋ ಕಚ್ಚಾ ಪ್ಲಾಸ್ಟಿಕ್. ಅದು ಪ್ಲಾಸ್ಟಿಕ್ಕಲ್ಲಿ ಪೆಲೆಟ್ಸ್ ಮಾಡ್ತಾರೆ. ನಿಮಗೆ ಏನಾದರೂ ನಿಮ್ಮಲ್ಲಿ ಒಂದು ಪ್ಲಾಸ್ಟಿಕ್ ಕವರು ಪ್ಯಾಕ್ ಏನಾದ್ರು ಮಾಡಬೇಕು ಅಂದರೆ ನೀವು ರಾ ಮೆಟೀರಿಯಲ್ ತರಿಸಿದರೆ ಅಕ್ಕಿ ಕಾಳು ಥರನೇ ಸಿಗುತ್ತೆ. ಪೆಲೆಟ್ ಆಕಾರಗಳು ಅಕ್ಕಿ ಥರ, ಭತ್ತದ ಥರ ಈ ಥರ ಕಾಣ್ತದೆ. ಇನ್ನು ಈ ಪ್ಲಾಸ್ಟಿಕ್ ಮೊಟ್ಟೆ ತಯಾರಿಸೋ ದೃಶ್ಯ ಏನು ಗೊತ್ತಾ? ಇದು ಆಹಾರದ ಮಾಡೆಲ್ಗಾಗಿ, ಮಕ್ಕಳ ಆಟಿಕೆಗಾಗಿ ತಯಾರಿಸುತ್ತಿರೋ ಪ್ಲಾಸ್ಟಿಕ್ ಮೊಟ್ಟೆಯಷ್ಟೇ. ಇನ್ನು ಈ ಪ್ಲಾಸ್ಟಿಕ್ ಕ್ಯಾಬೇಜ್ ಅನ್ನು ಶೋ ಪೀಸ್ಗಾಗಿ ಮಾತ್ರ ತಯಾರಿಸ್ತಿದ್ದಾರೆ. ಇಂಥ ದೃಶ್ಯವನ್ನ ಹರಿಬಿಟ್ಟು ನಮ್ಮ ಜನರಲ್ಲಿ ಆತಂಕ ಸೃಷ್ಟಿಸ್ತಿರೋದು ಯಾರು ಗೊತ್ತಾ? ಆಹಾರ ಕಲಬೆರಕೆ ಮಾಫಿಯಾದವರು. ಜನರಲ್ಲಿ ಮೂಡುತ್ತಿರೋ ಆಹಾರ ಕಲಬೆರಕೆ ದಂಧೆ ಬಗೆಗಿನ ಜಾಗೃತಿಯನ್ನ ದಾರಿ ತಪ್ಪಿಸೋದು ಈ ಮಾಫಿಯಾದ ದುರುದ್ದೇಶ ಅಂತಾರೆ ತಜ್ಞರು. ಈಗ ಆಹಾರದಲ್ಲಿ ಅನಾಹುತಗಳು ನಡೀತಿಲ್ಲ ಅಂತಲ್ಲ, ಸುರಕ್ಷತೆಯಲ್ಲಿ ದೋಷ ಇಲ್ಲ ಅಂತಲ್ಲ. ನಾವು ಆಹಾರವನ್ನು ಕೆಡಿಸ್ಕೊಂಡು ಕಾಯಿಲೆ ಬರೆಸ್ಕೊಳ್ತಿರೋದು ಸತ್ಯವೇ. ಆದರೆ ಅದು ವಾಸ್ತವ ಇದ್ದಾಗ ಹೇಳಬೇಕು. ಇಂಥ ಘಟನೆಗಳಾದಾಗ ವಾಸ್ತವವನ್ನು ಮರೆತು ಅಬ್ಸ್ಟ್ರಾಕ್ಟಿಗೆ ಹೋಗ್ಬಿಡ್ತೀವಿ ನಾವು. ಇಲ್ಲಪ್ಪ ಅದು ಇಲ್ಲ ಅಂತ. ನಿಮಗೆ ಈಗ ಪ್ಲಾಸ್ಟಿಕ್ ಅಕ್ಕಿ ಸುದ್ದಿ ಮಾತಾಡೋದಕ್ಕೆ ಒಂದು ಖುಷಿ ನೋಡಿ. ವಿಷ ಆಹಾರ ಮಾಫಿಯಾವೇ ಇಂಥದ್ದೊಂದು ದೃಶ್ಯವನ್ನ ಹರಿಬಿಟ್ಟು ಸಮಾಜದಲ್ಲಿ ಅಶಾಂತಿ ಮೂಡಿಸಿತು. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಪ್ರಚಾರ ಪ್ರಿಯರು ಪರಿಸ್ಥಿತಿಯ ಲಾಭ ಪಡೆದ್ರು. ಆದರೆ ಸುಳ್ಳು ಸುದ್ದಿ ನಂಬಿದ ಜನ ಮಾತ್ರ ಮೋಸ ಹೋದ್ರು. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್.